ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಏನಿದೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಗೆ ಕ್ವಶನ್ ನಂಬರ್ 11 ಸ್ವಲ್ಪ ಏನು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಬಟ್ ಈ ಒಂದು ಕ್ವಶನ್ ನಂಬರ್ 11 ಏನಿದೆ ಅಂತ ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಜಾಸ್ತಿ ಕೊಟ್ಟಿದ್ದಾರೆ, ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಅಂಡ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಈ ಒಂದು ಕ್ವಶನ್ ಮಿಸ್ಟೇಕ್ ಇದೆ ಅಂತ, ಸೊ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ದೇರ್ ಇಸ್ ಎ ಮಿಸ್ಟೇಕ್ ಇನ್ ಅಡ್ಜಸ್ಟ್ಮೆಂಟ್ ಅಂತ. ಬಟ್ ಯು ಕ್ಯಾನ್ ಏಬಲ್ ಟು ಸಾಲ್ವ್ ದಿಸ್ ಕ್ವಶನ್ ಆಸ್ ಮಚ್ ಆಸ್ ಪಾಸಿಬಲ್, ನೀವು ಸಾಲ್ವ್ ಮಾಡ್ಬೋದು. ಸೊ ಹೇಗ್ ಮಾಡಬೇಕು ಏನು ಎತ್ತ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ಬ್ಯಾಲೆನ್ಸ್ ಶೀಟ್ ಫೈನಲ್ ಆನ್ಸರ್ ಟ್ಯಾಲಿ ಆಗೋದಿಲ್ಲ. ಬಟ್ ಐ ವಿಲ್ ಮೇಕ್ ಇಟ್ ಅಡ್ಜಸ್ಟ್ ಮಾಡಿಬಿಟ್ಟು ಅದನ್ನ ಟ್ಯಾಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೇಗೆ ಮಾಡಬೇಕು, ಈ ತರ ಸಿಚುಯೇಷನ್ಸ್ ಇದ್ದಾಗ ಕ್ವಶನ್ ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅನ್ನ ಯಾರಾದ್ರೂ ನೋಡಿದ್ರೆ ಅಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ, ದೆರ್ ಇಸ್ ಎ ಮಿಸ್ಟೇಕ್ ಇನ್ ದಿ ಅಡ್ಜಸ್ಟ್ಮೆಂಟ್ ಅಂತ ಸ್ಪೆಸಿಫಿಕ್ ಕ್ವಶನ್ ಅಲ್ಲೇ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅಲ್ಲೇ ಹೇಳಿದ್ದಾರೆ. ಬಟ್ ಆನ್ಸರ್ ಮಾಡೋಣ. ಸೊ ಏನ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ದಿ ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಪೇರೆಂಟ್ ಲಿಮಿಟೆಡ್ ಅಂಡ್ ಸಬ್ಸಿಡರಿ ಲಿಮಿಟೆಡ್ ಆಸ್ ಆನ್ 31st March 2024. ಪ್ರಿಪೇರ್ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಪೇರೆಂಟ್ ಕಂಪನಿ ಅಂಡರ್ ಇಂಡ್ AS 1110 ಪ್ರಕಾರ ನೀವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ, ಸೊ ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಆಗಿ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗಿ. ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿದ್ದಾರೆ, ಸೊ ಇಲ್ಲಿ ಅಸೆಟ್ಸ್ ಕೊಟ್ಟಿದ್ದಾರೆ, ಪೇರೆಂಟ್ ಕಂಪನಿ ಅಮೌಂಟ್ ಇದೆ, ಸಬ್ಸಿಡರಿ ಕಂಪನಿ ಅಮೌಂಟ್ ಇದೆ. ಸೊ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಸೊ ಪೇರೆಂಟ್ ಕಂಪನಿಲೂ ಇದೆ ಅಂಡ್ ಸಬ್ಸಿಡರಿ ಕಂಪನಿಲೂ ಇದೆ. ಅದೆಲ್ಲ ಐಟಮ್ಸ್ ನ ಆಮೇಲೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಅಲ್ಲೇ ತಿಳಿಸ್ಕೊಡ್ತೀನಿ. ಜೊತೆಗೆ ಸೊ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಹೇಳುತ್ತೆ ಅಂದ್ರೆ, ಡ್ಯೂರಿಂಗ್ ದ ಇಯರ್ ಅಂದ್ರೆ ಆ ವರ್ಷ ಸಬ್ಸಿಡರಿ ಲಿಮಿಟೆಡ್ ಅರ್ನಡ್ ಎ ಪ್ರಾಫಿಟ್ ಆಫ್ 2 lakh rupees ಅನ್ನ ಅರ್ನ್ ಮಾಡಿದೆ ಅಂತ ಮೊದಲನೇ ಪಾಯಿಂಟ್ ಹೇಳುತ್ತೆ. ಎರಡನೇ ಪಾಯಿಂಟ್ ನೋಡಿ, ಪೇರೆಂಟ್ ಲಿಮಿಟೆಡ್ ಅಕ್ವೈರ್ಡ್, ಎಷ್ಟು ಅಕ್ವೈರ್ ಮಾಡ್ಕೊಂಡಿದೆಯಂತೆ, 80% ಆಫ್ ಈಕ್ವಿಟಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿದೆ. ಸಬ್ಸಿಡರಿ ಲಿಮಿಟೆಡ್ ಅಲ್ಲಿ 1st April ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದೆ ಫಾರ್ ₹16 lakh ಅಕ್ವೈರ್ ಮಾಡ್ಕೊಂಡಿದೆ. ನೋಡಿ, 16 ಲಕ್ಷಕ್ಕೆ ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ ಆ 16 lakh ನಾವೇನ್ ತಗೋಬೇಕು ಅಂದ್ರೆ ಕನ್ಸಿಡರೇಷನ್ 80% ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನಾನು 16 lakh rupees ಅನ್ನ ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀನಿ, ಕನ್ಸಿಡರೇಷನ್ಸ್ ಅಂತ ಅರ್ಥ. ದೆನ್ ಮೂರನೇ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ದಿ ಫೈರ್ ವ್ಯಾಲ್ಯೂ ಆಫ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್. ನೋಡಿ, ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಕೊಟ್ಬಿಟ್ಟಿದ್ದಾರೆ. ಸಬ್ಸಿಡರಿ ಲಿಮಿಟೆಡ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಎಷ್ಟಿದೆಯಪ್ಪ ಅಂದ್ರೆ ಆನ್ ದಿ ಡೇಟ್ 12 lakh rupees ಇದೆ. ಈ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ 2024 ಪೇಪರ್ ಅಲ್ಲಿ ನಾನ್ ಫೈಂಡ್ ಔಟ್ ಮಾಡಿದೀನಿ. ಟೋಟಲ್ ಅಸೆಟ್ಸ್ ಇನ್ ಸಬ್ಸಿಡರಿ ಲಿಮಿಟೆಡ್ ಮೈನಸ್ ಟೋಟಲ್ ಲಯಬಿಲಿಟೀಸ್ ಇನ್ ಸಬ್ಸಿಡರಿ ಲಿಮಿಟೆಡ್, ಯು ವಿಲ್ ಗೆಟ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, ಟೋಟಲ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ 12 lakh ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ದಿ ಕ್ಯಾರಿಂಗ್ ಅಮೌಂಟ್ ಆಫ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಆಫ್ ದಿ ಸಬ್ಸಿಡರಿ ಲಿಮಿಟೆಡ್ ಆನ್ ದಿ ಅಕ್ವಿಜೇಷನ್ ಡೇಟ್ 9 lakh rupees. ಅಂದ್ರೆ ಆ ಒಂದು ಕ್ಯಾರಿಂಗ್ ಅಮೌಂಟ್ ಅನ್ನ ನೆಟ್ ಐಡೆಂಟಿಫೈಯಬಲ್ ಅಸೆಟ್ ನ ಅಕ್ವೈರ್ ಮಾಡ್ಕೋಬೇಕಾದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಮೌಂಟ್ ಅನ್ನ 9 lakh rupees ಅನ್ನ ತೋರಿಸಿದ್ದಾರೆ. ಇನ್ನ ಡಿಫರೆನ್ಸ್ ಆಫ್ ₹3 lakh ಏನ್ ಬರುತ್ತೆ, 12 lakh ಇರೋ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಲ್ಲಿ ಕ್ಯಾರಿಂಗ್ ಅಮೌಂಟ್ 9 lakh rupees ನ ಅಕ್ವೈರ್ ಮಾಡ್ಕೋಬೇಕಾದ್ರೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಡಿಫರೆನ್ಸ್ ಅಮೌಂಟ್ 3 lakh rupees ನ ಅಡ್ಜಸ್ಟೆಡ್ ಟು PPE ಅಂತ ಹೇಳಿದ್ದಾರೆ. ನೋಡಿ, ಅಡ್ಜಸ್ಟೆಡ್ ಟು PPE ಅಂದ್ರೆ ನಿಮ್ಮ ಒಂದು PPE ಅಮೌಂಟ್ ಏನಿರುತ್ತೆ, ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್, ಅದರಲ್ಲಿ ನಾವು ಅಡ್ಜಸ್ಟ್ ಮಾಡಿದೀವಿ, ಆ ಡಿಫರೆನ್ಸ್ 3 lakh ನ ಅಲ್ಲಿ ಕಳಿಸಿದೀವಿ ಅಂತ ಅರ್ಥ. ಅಡ್ಜಸ್ಟ್ ಮಾಡಿದೀವಿ ಅಂದ್ರೆ PPE ಗೆ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಅರ್ಥ. ಅಂಡ್ ನಾಲ್ಕನೇ ಪಾಯಿಂಟ್ ಹೇಳುತ್ತೆ, ಫೇರ್ ವ್ಯಾಲ್ಯೂ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇನ್ ಸಬ್ಸಿಡರಿ ಲಿಮಿಟೆಡ್ ಆನ್ ದಿ ಅಕ್ವಿಜೇಷನ್ ಡೇಟ್ 2,40,000. ನೋಡಿ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕ್ವಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. NCI 2,40,000 ಇದೆ ಅಂತ ಕ್ವಶನ್ ಅಲ್ಲಿ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಟ್ರಿಕ್ಕಿನೇ ಈ ಒಂದು ಕ್ವಶನ್ಸ್ ನೀವು ಅರ್ಥ ಮಾಡ್ಕೊಳ್ಳೋಕೆ, ಯಾಕಂದ್ರೆ ಆನ್ಸರ್ ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇ ಇರಲಿ, ಅಡಿಷನಲ್ ಇನ್ಫಾರ್ಮೇಶನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ನೋಡ್ಕೊಂಡು ನಾವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಒಂದು ಗೊತ್ತಿಲ್ಲ ನಿಮಗೆ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ರೆ ಹೋಲ್ಡಿಂಗ್ ಕಂಪನಿ ಅಮೌಂಟ್ ಪ್ಲಸ್ ಸಬ್ಸಿಡರಿ ಕಂಪನಿ ಅಮೌಂಟ್ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಸೊ ಹೇಗೆ ಆನ್ಸರ್ ಮಾಡಬೇಕಪ್ಪ ಅಂದ್ರೆ, ನಾನು ಡೈರೆಕ್ಟ್ ಆಗಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ನೇ ತೋರಿಸ್ತೀನಿ. ಸೊ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಗೆ ಬೇಕು ಅಂತ ಹೇಳಿದ್ರೆ ಅಲ್ಲಿ ವರ್ಕಿಂಗ್ ನೋಟ್ ಮುಖಾಂತರ ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ನೀವು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅಸೆಟ್ ಸೈಡ್ ಏನೇನಿದೆ ನೋಡ್ತಾ ಹೋಗಿ. ಫಸ್ಟ್ ಕ್ವಶನ್ ಅಲ್ಲಿ ಅಸೆಟ್ಸ್ ಕೊಟ್ಟಿರೋದ್ರಿಂದ ಫಸ್ಟ್ ನೀವು ಅಸೆಟ್ಸ್ ಅನ್ನ ತಗೊಳ್ಳೋಣ. ಫಸ್ಟ್ ಅಸೆಟ್ಸ್ ಅನ್ನ ತಗೊಳ್ತಾ ಹೋಗೋಣ. ಯಾವ್ಯಾವ ಅಸೆಟ್ಸ್ ಇದೆ ನೋಡ್ತಾ ಹೋಗಿ. ಹಾಗೆ ಕ್ವಶನ್ ಪ್ರಕಾರ ಹೋದ್ರೆ ಅಸೆಟ್ಸ್ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಒನ್ ಏನಿದೆಯಪ್ಪ, ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ. ಪೇರೆಂಟ್ ಕಂಪನಿಲಿ 20 lakh ಇದೆ, ಸಬ್ಸಿಡರಿ ಕಂಪನಿಲಿ 8 lakh ಇದೆ. ಸೊ ಫಸ್ಟ್ ನಾನು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅದನ್ನ ತಗೊಳ್ತೀನಿ. ಸೊ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್
ಪೇರೆಂಟ್ ಕಂಪನಿಲಿ 20 ಲ್ಯಾಕ್ ರುಪೀಸ್ ಇದೆ, 20 ಲ್ಯಾಕ್ ರುಪೀಸ್ ತಗೊಂಡೆ. ಸಬ್ಸಿಡರಿ ಕಂಪನಿಲಿ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು 8 ಲ್ಯಾಕ್ ರುಪೀಸ್ ಇದೆ. ನಾನು 8 ಲ್ಯಾಕ್ ಅನ್ನ ತಗೋಬೇಕಾ ಅಂತ ಹೇಳಿದ್ರೆ ಸಬ್ಸಿಡರಿ ಕಂಪನಿದು ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 8 ಲ್ಯಾಕ್ ರುಪೀಸ್ ಇದೆ ಅಂತ ಕೊಟ್ಟಿದ್ದಾರೆ, ಸರಿನಾ. ಬಟ್ ಈ 8 ಲ್ಯಾಕ್ ನೀವೇನು ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಆಡ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ನೋಡಿ, ಟೋಟಲ್ 12 ಲ್ಯಾಕ್ ರುಪೀಸ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಏನಿದೆ, ಈ 12 ಲ್ಯಾಕ್ ಅಲ್ಲಿ 9 ಲ್ಯಾಕ್ ರುಪೀಸ್ ಮಾತ್ರನೇ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ. ಇನ್ ಡಿಫರೆನ್ಸ್ ಅಮೌಂಟು 3 ಲ್ಯಾಕ್ ರುಪೀಸ್ನ ಎಲ್ಲಿಗೆ ಅಡ್ಜಸ್ಟ್ ಮಾಡಿದ್ದೀವಿ ಅಂತ ಹೇಳಿದರೆ ಪಿ ಪಿಗೆ ಅಡ್ಜಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ, ಅಂದರೆ ಪಿ ಪಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಏನು ಬ್ಯಾಲೆನ್ಸ್ ಶೀಟಲ್ಲಿ 8 ಲ್ಯಾಕ್ ರುಪೀಸ್ ಪಿ ಪಿ ಇದೆ, ಅದಕ್ಕೆ ನೀವು ಅಡ್ಜಸ್ಟ್ಮೆಂಟಲ್ಲಿರೋ 3 ಲ್ಯಾಕ್ ರುಪೀಸನ್ನು ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಿಮ್ಮ ಟೋಟಲ್ ಅಮೌಂಟು ಸಬ್ಸಿಡರಿ ಕಂಪನಿಲಿ ಎಷ್ಟಾಗುತ್ತೆ ಪಿ ಪಿ ಇದು ಅಂತ ಹೇಳಿದ್ರೆ 11 ಲ್ಯಾಕ್ ರುಪೀಸ್ ಪಿ ಪಿ ಇದು ಟೋಟಲ್ ಅಮೌಂಟ್ ಆಗುತ್ತೆ, ಸರಿನಾ. ಸೊ ಈಗ 20 ಲ್ಯಾಕ್ ಪ್ಲಸ್ 11 ಲ್ಯಾಕ್ ಎರಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಎರಡು ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ನಿಮಗೆ 31 ಲ್ಯಾಕ್ ರುಪೀಸ್ ಸಿಗುತ್ತೆ. ಸೊ ಇದು ಮೊದಲನೇದು, ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಅಸೆಟ್ಗೆ ಡೈರೆಕ್ಟಾಗಿ ತಗೊಂಡಿದ್ದೀವಿ, ಸರಿನಾ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡರಿ ಲಿಮಿಟೆಡ್. ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡರಿ ಲಿಮಿಟೆಡ್ ಅಂತ ಹೇಳ್ಬಿಟ್ಟು 10 ಲ್ಯಾಕ್ ರುಪೀಸ್ ಪೇರೆಂಟ್ ಕಂಪನಿಲಿ ಕೊಟ್ಟಿದ್ದಾರೆ ನೋಡಿ. ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡರಿ ಲಿಮಿಟೆಡ್ ಅಲ್ಲಿ 10 ಲ್ಯಾಕ್ ರುಪೀಸ್ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ದಾರೆ. ಸೊ ಕನ್ಸಾಲಿಡೇಟೆಡ್ ಮಾಡಬೇಕಾದ್ರೆ ಈ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾರಿ ಮಾಡ್ಲಿಕ್ಕೆ ಹೋಗಬಾರ್ದು. ಏನಕ್ಕೆ ಅಂದ್ರೆ ಅದು ಕನ್ಸಿಡರೇಷನ್ ಅಂತ ಅರ್ಥ ಯೂಶುವಲ್ ಆಗಿ, ಸರಿನಾ. ನಿಮ್ ಕಂಪನಿಲಿ ನಾನು 80% ಶೇರ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಏನ್ ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ 16 ಲಕ್ಷ ರೂಪಾಯಿ ಕೊಟ್ಟು ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅದರಲ್ಲಿ 10 ಲಕ್ಷ ಅವ್ರ ಕಂಪನಿಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಹಾಗಾಗಿ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ಎಲ್ಲೂ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಸೊ ಹಾಗಾಗಿ ಅದೆಲ್ಲೂ ಬರಲ್ಲ, ಇಗ್ನೋರ್. ನೆಕ್ಸ್ಟ್ ಏನಿದೆಯಪ್ಪ ಅಸೆಟ್ಸ್ ಅಂತ ಹೇಳಿದ್ರೆ ಇನ್ವೆಂಟರಿ ಇದೆ. ಸೊ 5 ಲ್ಯಾಕ್ ರುಪೀಸ್ ಇದೆ ಪೇರೆಂಟ್ ಅಲ್ಲಿ, 2 ಲ್ಯಾಕ್ ರುಪೀಸ್ ಸಬ್ಸಿಡರಿ ಕಂಪನಿಲಿ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಇನ್ವೆಂಟರಿಯನ್ನು ತಗೋಬೇಕಾಗತ್ತೆ. ಸೊ ಇನ್ವೆಂಟರಿ ಹೋಲ್ಡಿಂಗ್ ಕಂಪನಿ ಪೇರೆಂಟ್ ಕಂಪನಿಲಿ 5 ಲ್ಯಾಕ್ ರುಪೀಸ್ ಇದೆ, ಸಬ್ಸಿಡರಿ ಕಂಪನಿಲಿ 2 ಲ್ಯಾಕ್ ರುಪೀಸ್ ಇದೆ. ಏನಾದರೂ ಇನ್ವೆಂಟರಿಗೆ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಚೆಕ್ ಮಾಡಿದ್ರೆ ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ಇನ್ವೆಂಟರಿಗೆ, ಯಾವುದೇ ಅಡ್ಜಸ್ಟ್ಮೆಂಟು ಇಲ್ಲ. ಸೊ ಹಾಗಾಗಿ ನಾವು ಅಡ್ಜಸ್ಟ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗೋದಿಲ್ಲ. 5+2 ಎರಡು ಆ್ಯಡ್ ಮಾಡ್ಕೊಂಡ್ರೆ ಟೋಟಲ್ ಅಮೌಂಟ್ ನಮಗೆ 7 ಲ್ಯಾಕ್ ರುಪೀಸ್ ಬರುತ್ತೆ. ಇದು ಎರಡನೇ ಅಸೆಟ್ಸು. ದೆನ್ ಟ್ರೇಡ್ ರಿಸೀವಬಲ್, ಥರ್ಡ್ ಒನ್ ಬಂದು ಟ್ರೇಡ್ ರಿಸೀವಬಲ್ಸ್ ಇದೆ. 3 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಇರ್ತಕ್ಕಂಥದ್ದು. ದರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ಫಾರ್ ಟ್ರೇಡ್ ರಿಸೀವಬಲ್ಸ್ ಆಲ್ಸೋ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಪೇರೆಂಟ್ ಸಬ್ಸಿಡರಿ ಕಂಪನಿಗೆ ಸಂಬಂಧಪಟ್ಟಂತೆ. ಸೊ 3 ಲ್ಯಾಕ್ ರುಪೀಸ್ ಪ್ಲಸ್ 1 ಲ್ಯಾಕ್ ರುಪೀಸ್ ಎರಡು ಅಡ್ಜಸ್ಟ್ ಮಾಡಿದ್ರೆ ಟೋಟಲ್ ಬಂದು 4 ಲ್ಯಾಕ್ ರುಪೀಸ್ ನಮಗೆ ಸಿಗ್ತಾ ಆಗುತ್ತೆ. ಸೊ ಹೋಲ್ಡಿಂಗ್ ಕಂಪನಿಲಿ 3 ಲಕ್ಷ ಇದೆ, ಸಬ್ಸಿಡರಿ ಕಂಪನಿಲಿ 1 ಲಕ್ಷ ಇದೆ, ಟೋಟಲ್ 4 ಲಕ್ಷ ರೂಪಾಯಿ. ಸೊ ಟ್ರೇಡ್ ರಿಸೀವಬಲ್ಸ್ ಇದೆ. ಅದಾದ್ಮೇಲೆ ಇನ್ಯಾವ ಅಸೆಟ್ಸ್ ಇದೆಯಪ್ಪ ಅಂದ್ರೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಇದೆ. ಸೊ ದಿಸ್ ದ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಮೋಸ್ಟ್ ಇಂಪಾರ್ಟೆಂಟು. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟು 2 ಲ್ಯಾಕ್ ರುಪೀಸ್ ಹೋಲ್ಡಿಂಗ್ ಕಂಪನಿಲಿದೆ, ಸಬ್ಸಿಡರಿ ಕಂಪನಿಲಿ 1 ಲ್ಯಾಕ್ ರುಪೀಸ್ ಇದೆ. ಸೊ ನೋಡಿ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ಸ್ ಆಗ್ಬೋದು. ಸೊ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಅನ್ನ ತಗೋಬೇಕಾದ್ರೆ ನೀವು ಹೋಲ್ಡಿಂಗ್ ಕಂಪನಿಲಿ 2 ಲ್ಯಾಕ್ ರುಪೀಸ್ ಏನಿದೆ, ಹೋಲ್ಡಿಂಗ್ ಕಂಪನಿಲಿ ನೋಡಿ, ಈಗ ಹೋಲ್ಡಿಂಗ್ ಕಂಪನಿಲಿ ಎಷ್ಟು ಕ್ಯಾಶ್ ಕೊಟ್ಟಿದ್ದಾರಪ್ಪ ಅಂದ್ರೆ 2 ಲ್ಯಾಕ್ ರುಪೀಸ್ ಕ್ಯಾಶ್ ಕೊಟ್ಟಿದ್ದಾರೆ. ಸೊ ನೋಡಿ ಹೋಲ್ಡಿಂಗ್ ಕಂಪನಿಲಿ ಏನು 2 ಲ್ಯಾಕ್ ರುಪೀಸ್ ಕ್ಯಾಶ್ ಕೊಟ್ಟಿದ್ದಾರೆ, ಇದನ್ನ ನಾವು 2 ಲ್ಯಾಕ್ ರುಪೀಸ್ ಅನ್ನ ನಾವು ತಗೊಳಕ್ ಹೋಗೋದಿಲ್ಲ. ಏನಕ್ಕೆ ತಗೋಬಾರ್ದು, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇದನ್ನ ತಗೊಂಡಿದ್ದಾರೆ, ಬಟ್ ತಗೊಂಡಿರೋದಕ್ಕೆ ಅಲ್ಲಿ ರಾಂಗ್ ಬರ್ತಾ ಇರೋದು, ಟೋಟಲ್ ಬರ್ತಾ ಇಲ್ಲ. ಏನಕ್ಕೆ ತಗೋಬಾರ್ದು ಅಂತ ಹೇಳಿದ್ರೆ ನೋಡಿ, ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿಲಿ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿದ್ದಾರೆ. 80% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇರೋದಕ್ಕೆ ಅವರು ಪೇಮೆಂಟ್ ಮಾಡ್ತಾ ಇರೋದು ಎಷ್ಟಪ್ಪ ಅಂದ್ರೆ 16 ಲಕ್ಷ ರೂಪಾಯಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ 16 ಲಕ್ಷ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನಿಂದ 16 ಲಕ್ಷ ಹೊರಗಡೆ ಹೋಗ್ತಾ ಇದೆ ಅಂದ್ರೆ 16 ಲಕ್ಷ ಅಮೌಂಟ್ ನನ್ನ ಹತ್ರ ಕ್ಯಾಶ್ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಕ್ವಶನ್ ಅಲ್ಲಿ ಕ್ಯಾಶ್ ಪೊಸಿಷನ್ ನನಗೆ 2 ಲಕ್ಷ ಮಾತ್ರ ಕೊಟ್ಟಿದ್ದಾರೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ಸರಿನಾ. ಸೊ ಎರಡು ಆಡ್ ಮಾಡ್ಕೊಂಡ್ರೆ ಟೋಟಲ್ 12 ಲ್ಯಾಕ್ ರುಪೀಸ್ ಆಗುತ್ತೆ. ಸೊ ಹಾಗಾಗಿ ಆ 2 ಲ್ಯಾಕ್ ರುಪೀಸ್ ಕ್ಯಾಶ್ ಪೊಸಿಷನ್ಸ್ನ ನಾವು ತಗೊಳಕ್ ಹೋಗಬಾರ್ದು. ಸೊ ದಟ್ ಇಸ್ ಅ ಮಿಸ್ಟೇಕ್ ಇನ್ ದಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು. ಇನ್ವೆಸ್ಟ್ಮೆಂಟ್ ಅಮೌಂಟ್ 10 ಲ್ಯಾಕ್ ಅಂತ ಕೊಟ್ಬಿಟ್ಟು ಸೊ ಅಕ್ವೈರ್ ಮಾಡ್ಕೋಬೇಕಾದ್ರೆ 16 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮೇ ಬಿ ದಟ್ ಇಸ್ ಅ ಮಿಸ್ಟೇಕ್, ಮೇ ಬಿ ಟೇಕ್ ಆ ಒಂದು ಮಿಸ್ಟೇಕು ಕ್ವಶನ್ ಪೇಪರ್ ಅಲ್ಲಿ ಇರಬಹುದು.
ಸೊ ಹಾಗಾಗಿ ನೀವು ಈ ಕ್ಯಾಶ್ ಏನಿದೆ 2 ಲ್ಯಾಕ್ ರುಪೀಸ್ ಅನ್ನ ಹೋಲ್ಡಿಂಗ್ ಕಂಪನಿದ ತಗೊಳಕ್ ಹೋಗ್ಬಾರ್ದು. ಯಾಕಂದ್ರೆ 16 ಲಕ್ಷನ ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ 16 ಲಕ್ಷದಲ್ಲಿ ಸೊ ನಾನು 2 ಲಕ್ಷದಲ್ಲಿ 14 ಲಕ್ಷ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ಕ್ಯಾಶ್ ಪೊಸಿಷನ್ 2 ಲ್ಯಾಕ್ ರುಪೀಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ನಾವು ಕ್ಯಾಶ್ ಪೊಸಿಷನ್ ತಗೋಬಾರ್ದು. ಸೊ ಸಬ್ಸಿಡರಿ ಕಂಪನಿಲಿ 1 ಲ್ಯಾಕ್ ರುಪೀಸ್ ಏನಿದೆ, ಈ 1 ಲ್ಯಾಕ್ ರುಪೀಸ್ ಅನ್ನ ನಾವು ತಗೋಬೇಕಾಗತ್ತೆ. ಸೊ ಈಗ ನೀವೇನ್ ಮಾಡಿ ಟೋಟಲ್ ಮಾಡ್ಕೊಂಡ್ರೆ ನಿಮಗೆ 1 ಲ್ಯಾಕ್ ರುಪೀಸ್ ಡೈರೆಕ್ಟ್ ಆಗಿ ಸಿಗುತ್ತೆ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಹೋಲ್ಡಿಂಗ್ ಕಂಪನಿದು 2 ಲ್ಯಾಕ್ ತಗೋಬೇಡಿ. ಫಾರ್ ಎಕ್ಸಾಂಪಲ್ ಅಲ್ಲೇನಾದ್ರೂ 20 ಲ್ಯಾಕ್ ಅಂತ ಕೊಟ್ಬಿಟ್ಟಿದ್ರೆ, ಆ 20 ಲ್ಯಾಕ್ ಅಲ್ಲಿ ನಾನು ಕನ್ಸಿಡರೇಷನ್ಸ್ 16 ಲಕ್ಷ ಏನ್ ಕೊಟ್ಟಿದ್ದಾರೆ 16 ಲಕ್ಷನ ಲೆಸ್ ಮಾಡ್ಕೊಂಡು ಬ್ಯಾಲೆನ್ಸ್ 4 ಲಕ್ಷ ತಗೊಳ್ತಿದ್ದೆ. ಬಟ್ ಅಲ್ಲಿ ಕೊಟ್ಟಿರೋದೇ 2 ಲ್ಯಾಕ್ ರುಪೀಸ್ ಮಾತ್ರ. ಹಾಗಾಗಿ ಆ 2 ಲ್ಯಾಕ್ ರುಪೀಸ್ ಅಲ್ಲಿ ನಾವು 16 ಲ್ಯಾಕ್ನ ಲೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಜಸ್ಟ್ ಆ 2 ಲ್ಯಾಕ್ ರುಪೀಸ್ನ ಇಗ್ನೋರ್ ಮಾಡ್ತಾ ಹೋಗಿ. ಸೊ ಇದು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಇರ್ತಕ್ಕಂಥದ್ದು. ಸೊ ಇನ್ನು ಯಾವ್ದನ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆಯಾ ಅಂದ್ರೆ ಇಲ್ಲ. ಪಿ ತಗೊಂಡ್ವಿ, ಇನ್ವೆಸ್ಟ್ಮೆಂಟ್ ಎಲ್ಲೂ ತಗೊಳ್ಳೋದಿಲ್ಲ, ಇಗ್ನೋರ್ ಮಾಡಿ. ಇನ್ವೆಂಟರಿ ತಗೊಂಡ್ವಿ, ಟ್ರೇಡ್ ಆಯ್ತು, ಕ್ಯಾಶ್ ಆಯ್ತು. ಇನ್ನೆಲ್ಲ ಆದ್ಮೇಲೆ ಇನ್ನೊಂದು ಅಸೆಟ್ಸ್ ಯಾವಾಗಲೂ ಕ್ವಶನ್ಸ್ ಅಲ್ಲಿ ಇರುತ್ತೆ. ಸೊ ಏನಪ್ಪಾ ಅದು ಅಂತ ಹೇಳಿದ್ರೆ ಗುಡ್ ವಿಲ್ ಅಂತ ಅರ್ಥ. ಸೊ ಅಸೆಟ್ ಸೈಡ್ ನೀವು ಗುಡ್ ವಿಲ್ ಕಂಪಲ್ಸರಿ ತಗೊಳ್ಳೇ, ಅಸೆಟ್ ಸೈಡ್ ನೀವು ಗುಡ್ ವಿಲ್ ಅನ್ನ ತಗೊಂಡ್ಲೇಬೇಕು. ಸೊ ಗುಡ್ ವಿಲ್, ಸೊ ಇದಕ್ಕೆ ವರ್ಕಿಂಗ್ ನೋಟ್ ಅನ್ನ ತೋರಿಸ್ತೀನಿ, ಅಲ್ಲಿ ನಾವು ಆನ್ಸರ್ಸ್ ಅನ್ನ ಮಾಡೋಣ. ಸೊ ಗುಡ್ ವಿಲ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋಡಿ ಗುಡ್ ವಿಲ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು. ಕನ್ಸಾಲಿಡೇಟೆಡ್ ಮಾಡ್ಬೇಕಾದ್ರೆ ಗುಡ್ ವಿಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕು ಅಂದ್ರೆ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್. ಇಲ್ಲಿ ಎಷ್ಟು ಪರ್ಸೆಂಟ್ ಶೇರ್ಸ್ ನ ಅಕ್ವೈರ್ ಮಾಡ್ಕೊಳ್ತಾ ಇರೋದಂದ್ರೆ 80% ಶೇರ್ಸ್ ನ ಅಕ್ವೈರ್ ಮಾಡ್ಕೊಳ್ಳೋಕೆ ಎಷ್ಟು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂದ್ರೆ 16 ಲ್ಯಾಕ್ ರುಪೀಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಅಡ್ಜಸ್ಟ್ಮೆಂಟ್ ನಂಬರ್ 2 ನಲ್ಲಿ ಹೇಳಿದ್ದಾರೆ. ದಟ್ ಈಸ್ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅಂತ. ಪೇರೆಂಟ್ ಲಿಮಿಟೆಡ್ ಅಕ್ವೈರ್ಡ್ 80% ಆಫ್ ಈಕ್ವಿಟಿ ಶೇರ್ಸ್ ಆಫ್ ಸಬ್ಸಿಡರಿ ಲಿಮಿಟೆಡ್ ಆನ್ 1st April 2023 ಫಾರ್ ರುಪೀಸ್ 16 ಲ್ಯಾಕ್ ರುಪೀಸ್ಗೆ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಕನ್ಸಿಡರೇಷನ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ 16 ಲ್ಯಾಕ್ ರುಪೀಸ್. ಹಾಗಾಗಿ ಅದನ್ನ ನೀವು ಫಸ್ಟ್ ತಗೋಬೇಕು. ಸೊ ಈ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅಲ್ಲಿ ನೀವು ಏನ್ ಲೆಸ್ ಮಾಡಬೇಕು ಅಂತ ಹೇಳಿದ್ದೆ, ಲೆಸ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಲೆಸ್ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್. ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್. ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಎಷ್ಟು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಇರೋದು ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ 12 ಲ್ಯಾಕ್ ರುಪೀಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಈ 12 ಲ್ಯಾಕ್ ಫುಲ್ ಲೆಸ್ ಮಾಡಬಾರ್ದು. ಈ 12 ಲ್ಯಾಕ್ ಅಲ್ಲಿ ಎಷ್ಟು ಪರ್ಸೆಂಟ್ ಅಕ್ವೈರ್ ಮಾಡ್ಕೊಂಡಿದೆ ಹೋಲ್ಡಿಂಗ್ ಕಂಪನಿ, 80% ಅಕ್ವೈರ್ ಮಾಡ್ಕೊಂಡಿದ್ದಾರೆ. 80% ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಲ್ಲಿ 80% ಮಾತ್ರನೇ ನೀವು ಲೆಸ್ ಮಾಡ್ಕೋಬೇಕು. ಫುಲ್ ಅಮೌಂಟ್ ಅನ್ನ ತಗೋಬಾರ್ದು. ಯಾಕಂದ್ರೆ ಅವ್ರು ಅಕ್ವೈರ್ ಮಾಡ್ಕೊಂಡು ಓನ್ಲಿ 80%. ಸೊ ಹಾಗಾಗಿ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಮೇಲೆ 80% ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಈಗ 12 ಲ್ಯಾಕ್ ರುಪೀಸ್ ಮೇಲೆ ನೀವು ಇಂಟು 80% ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 9,60,000 ರುಪೀಸ್ ಬರುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅಲ್ಲಿ ಐಡೆಂಟಿಫೈಯಬಲ್ ಅಸೆಟ್ 9,60,000 ನೀವು ಲೆಸ್ ಮಾಡ್ಕೊಳ್ಳಿ. ಸೊ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 6,40,000 ಬರುತ್ತೆ. ಸೊ ಈ 6,40,000 ಅನ್ನ ನಾವು ಏನಂತ ಟ್ರೀಟ್ ಮಾಡ್ತೀವಪ್ಪ ಅಂದ್ರೆ ಗುಡ್ ವಿಲ್. ಪಾಸಿಟಿವ್ ಬರ್ತಾ ಇದೆ, ಸೊ ಪಾಸಿಟಿವ್ ಬಂದ್ರೆ ನಾವು ಗುಡ್ ವಿಲ್ ಅಂತ ಟ್ರೀಟ್ ಮಾಡಬೇಕು. ಸೊ ಗುಡ್ ವಿಲ್. ಸೊ ನೋಡಿ ಇಲ್ಲಿ ನೀವು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ತೀರಾ ಅಂದ್ರೆ ಕನ್ಸಿಡರೇಷನ್ಸ್ಗೆ ನೀವು NCA ನ ಹ್ಯಾಡ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಗುಡ್ ವಿಲ್ ಈ ಮೆಥಡ್ ಅಲ್ಲಿ ಮಾಡ್ತೀರಾ ಅಂದ್ರೆ ನೀವು NCA ನ ಹ್ಯಾಡ್ ಮಾಡಬಾರ್ದು. ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅದರಲ್ಲಿ ಡೈರೆಕ್ಟ್ ಆಗಿ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಲೆಸ್ ಮಾಡಬೇಕು. ಅದು ಹೋಲ್ಡಿಂಗ್ ಕಂಪನಿ ರೇಷಿಯೋ ಎಷ್ಟಿದೆ ಅಷ್ಟನ್ನು ಲೆಸ್ ಮಾಡಿ. ಅವಾಗ ಪಾಸಿಟಿವ್ ಬಂದ್ರೆ ಗುಡ್ ವಿಲ್ ಅಂತ ತಗೊಳ್ಳಿ, ನೆಗೆಟಿವ್ ಬಂದ್ರೆ ಬಾರ್ಗೇನ್ ಅಂತ ತಗೊಳ್ಳಿ. ಈಗ ನನಗೆ ಗುಡ್ ವಿಲ್ ಬಂದಿದೆ. ಸೊ ಗುಡ್ ವಿಲ್ 6,40,000 ಏನು ಬಂದಿದೆ, ಸೀದಾ ನಾನು ಗುಡ್ ವಿಲ್ ಅಲ್ಲಿ ತಗೊಳ್ತೀನಿ. ಸೊ ಹೋಲ್ಡಿಂಗ್ ಕಂಪನಿಗೆ ತಗೋಬೇಕು. 6,40,000 ಗುಡ್ ವಿಲ್ ಬಂದಿದೆ. ಸಬ್ಸಿಡರಿಲಿ ತಗೊಳ್ಬೇಡಿ. ಟೋಟಲ್ ಕಾಲಮ್ ಅಲ್ಲಿ ಹಾಕೊಂಡ್ರೆ ಈಗ ನಿಮಗೆ 6,40,000 ಬಂದಿದೆ. ಸೊ ಇನ್ಯಾವುದು ಅಸೆಟ್ ಸೈಡ್ ಬರಲ್ಲ. ಕ್ವಶನ್ ಅಲ್ಲಿ ಇರೋ ಅಸೆಟ್ಸ್ ಪ್ಲಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಅಸೆಟ್ಸ್ ಇದ್ದೇ ಇರುತ್ತೆ. ಅದು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಕಾಮನ್ ಆಗಿರುತ್ತೆ. ಇನ್ಯಾವುದು ಬರೋದಿಲ್ಲ. ಅಸೆಟ್ಸ್ ಯಾವುದೇ ಅಸೆಟ್ಸ್ಗೆ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಹೇಳಿಲ್ಲ, ಎಕ್ಸೆಪ್ಟ್ ಪಿ ಮಾತ್ರ ಟ್ರಾನ್ಸ್ಫರ್ ಮಾಡಿದೀವಿ ಅಂತ ಹೇಳಿದ್ರೆ ಹಾಗಾಗಿ ಪಿ ನ ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಸೊ ಇನ್ಯಾವುದು ಇಲ್ಲ. ಈಗ ಇಷ್ಟನ್ನ ನಾನು ಟೋಟಲ್ ಮಾಡ್ಕೊಳ್ರೆ, ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 31 ಲ್ಯಾಕ್ ಪ್ಲಸ್ 7 ಲ್ಯಾಕ್ ಪ್ಲಸ್ 4 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಪ್ಲಸ್ 6,40,000. ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಅಸೆಟ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಟೋಟಲ್ ಅಸೆಟ್ ಎಷ್ಟು ಬರುತ್ತೆ ಅಂದ್ರೆ ಹೇಳಿದ್ರೆ 49,40,000 ರುಪೀಸ್ ಸಿಗುತ್ತೆ. ಇದು ನೀವು ಟೋಟಲ್ ಅಸೆಟ್ಸ್ ಅಂತ ಕರಿಬೇಕು. ಟೋಟಲ್ ಅಸೆಟ್ಸ್.
ಟೋಟಲ್ ಅಸೆಟ್ಸ್. ಸೊ ಈ ತರ ನೀವು ಸಿಂಪಲ್ ಆಗಿ ಕನ್ಸಾಲಿಡೇಟೆಡ್ ಮಾಡ್ಕೊಂಡು ಹೋಗಿ. ಸೊ ಯಾವ್ದು ಅಸೆಟ್ ಕೊಟ್ಟಿದ್ರೆ ಇನ್ಕ್ರೀಸ್ ಡಿಕ್ರೀಸ್ ಕೊಟ್ಟಿದ್ರೆ ಆಡ್ ಮಾಡಿ ಲೆಸ್ ಮಾಡ್ಕೊಂಡು ತಗೊಳ್ಳಿ. ಸೊ ಗುಡ್ ವಿಲ್ ಒಂದು ಕಂಪಲ್ಸರಿ ನೀವು ಮಾಡಲೇಬೇಕು, ಇನ್ಯಾವುದಕ್ಕೂ 90% ಅಡ್ಜಸ್ಟ್ಮೆಂಟ್ ಕೊಡಲ್ಲ. ಸೊ ಎರಡು ಆಡ್ ಮಾಡ್ಕೊಂಡು ಟೋಟಲ್ ಮಾಡ್ಕೊಂಡು ತಗೊಳ್ತಾ ಹೋಗಿ. ಟೋಟಲ್ ಅಸೆಟ್ಸ್ ಮುಗೀತು. ಈಗ ಎಲ್ಲ ಅಸೆಟ್ಸ್ ಆದ್ಮೇಲೆ ನೆಕ್ಸ್ಟ್ ನೀವೇನ್ ತಗೋಬೇಕು ಅಂತ ಗೊತ್ತು ಆಲ್ರೆಡಿ, ಈಕ್ವಿಟಿ ಅಂಡ್ ಲಯಬಿಲಿಟಿ. ಸೊ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರ್ತಕ್ಕಂಥದ್ದು ಈಕ್ವಿಟಿ ಅಂಡ್ ಲಯಬಿಲಿಟಿಗೆ ಇರ್ತಕ್ಕಂಥದ್ದು. ಸೊ ಈಕ್ವಿಟಿ ಅಂಡ್ ಲಯಬಿಲಿಟಿಗೆ ತಗೊಳ್ತೀರಾ ಅಂತ ಹೇಳಿದ್ರೆ ಫಸ್ಟ್ ನೋಡಿ ಏನಿದೆ ಈಕ್ವಿಟಿ ಅಂಡ್ ಲಯಬಿಲಿಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಶೇರ್ ಕ್ಯಾಪಿಟಲ್ ಹೋಲ್ಡಿಂಗ್ ಕಂಪನಿ 15 ಲ್ಯಾಕ್ ಇದೆ, ಸಬ್ಸಿಡರಿ ಕಂಪನಿಲಿ 5 ಲ್ಯಾಕ್ ರುಪೀಸ್ ಇದೆ. ಸೊ ಈಗ ನೀವು ಶೇರ್ ಕ್ಯಾಪಿಟಲ್ ಸಬ್ಸಿಡರಿ ಕಂಪನಿಯಿಂದ ಎಲ್ಲೂ ಕೂಡ ತಗೊಳಕ್ಕೆ ಹೋಗಬೇಡಿ. ಸೊ ಯಾಕೆಂದ್ರೆ ಅದು ಅಕ್ವೈರ್ ಮಾಡ್ಕೊಂಡಿರ್ತಾರೆ, ಅದು ಬರೋದಿಲ್ಲ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದೆ, ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದೆ ಅದು 15 ಲ್ಯಾಕ್ ಸಬ್ಸಿಡರಿ ಕಂಪನಿದ್ ಬರೋಲ್ಲ, ಓನ್ಲಿ ಹೋಲ್ಡಿಂಗ್ ಕಂಪನಿದ್ ಮಾತ್ರ ತಗೊಳ್ಳಿ. ದಟ್ ಈಸ್ ಶೇರ್ ಕ್ಯಾಪಿಟಲ್. ಹೋಲ್ಡಿಂಗ್ ಕಂಪನಿದ್ ಮಾತ್ರ ತಗೋಬೇಕು. 15 ಲ್ಯಾಕ್ ರುಪೀಸ್ ಇದೆ, ಸಬ್ಸಿಡರಿ ಕಂಪನಿ ತಗೊಳಕ್ ಹೋಗ್ಬೇಡಿ. ಟೋಟಲ್ ಮಾಡಿದ್ರೆ 15 ಲ್ಯಾಕ್ ರುಪೀಸ್ ಟೋಟಲ್ ಶೇರ್ ಕ್ಯಾಪಿಟಲ್ ಬರುತ್ತೆ. ನೆಕ್ಸ್ಟ್ ಅದರ್ ಈಕ್ವಿಟಿ ಇದೆಯಾ, ಜಸ್ಟ್ ನೆಕ್ಸ್ಟ್ ಏನಪ್ಪ ರಿಟೈನ್ಡ್ ಅರ್ನಿಂಗ್ಸ್ ಇದೆ. ಸೊ ಈ ರಿಟೈನ್ಡ್ ಅರ್ನಿಂಗ್ಸ್ ಕೂಡ ಅಷ್ಟೇ ಹೋಲ್ಡಿಂಗ್ ಕಂಪನಿ 10 ಲ್ಯಾಕ್ ಇದೆ, ಸಬ್ಸಿಡರಿ ಕಂಪನಿ 3 ಲ್ಯಾಕ್ ರುಪೀಸ್ ಏನಿದೆ. ಈ ಸಬ್ಸಿಡರಿ ಕಂಪನಿದು ರಿಟೈನ್ಡ್ ಅರ್ನಿಂಗ್ಸ್ ಆಗಲಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಆಗಲಿ ಅಥವಾ ಅದರ್ ಈಕ್ವಿಟಿ ಅಂತ ಕೊಡ್ತಾರೆ. ಸೊ ಅದು ಮತ್ತೆ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಸಬ್ಸಿಡರಿ ಕಂಪನಿ ತಗೊಳಕ್ ಹೋಗ್ಬಿಡಿ, ಹೋಲ್ಡಿಂಗ್ ಕಂಪನಿ ಮಾತ್ರ ತಗೋಬೇಕು. ಬಟ್ ಹೋಲ್ಡಿಂಗ್ ಕಂಪನಿ 10 ಲ್ಯಾಕ್ ರುಪೀಸ್ ಇದೆ, ಆ 10 ಲ್ಯಾಕ್ ರುಪೀಸ್ ಮಾತ್ರನೇ ತಗೋಬೇಕಂದ್ರೆ ಇಲ್ಲ. ಏನಕ್ಕೆ ಅಂದ್ರೆ ಅದಕ್ಕೆ ಕೆಲವೊಂದು ಅಡ್ಜಸ್ಟ್ಮೆಂಟ್ ಇದೆ. ಹಾಗಾಗಿ ನಾನು ರಿಟೈನ್ಡ್ ಅರ್ನಿಂಗ್ ನ ನೋಟ್ 2 ನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಅಮೌಂಟ್ ತಗೋಬೇಕು ನೀವು ರಿಟೈನ್ಡ್ ಅರ್ನಿಂಗ್ಸ್ಗೆ ಅಂತ ಹೇಳಿದ್ರೆ. ದಟ್ ಈಸ್ ನೋಟ್ 2 ಅಂತ ಟ್ರೀಟ್ ಮಾಡೋಣ. ಸೊ ಈಗ ನೀವು ರಿಟೈನ್ಡ್ ಅರ್ನಿಂಗ್ಸ್ ನ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ರಿಟೈನ್ಡ್ ಅರ್ನಿಂಗ್ಸ್ ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳಿದ್ರೆ. ಸೊ ಯಾಕೆಂದ್ರೆ ದೇರ್ ಇಸ್ ಅನ್ ಅಡ್ಜಸ್ಟ್ಮೆಂಟ್. ಏನ್ ಅಡ್ಜಸ್ಟ್ಮೆಂಟ್ ಇದು ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಮೊದಲನೇ ಅಡ್ಜಸ್ಟ್ಮೆಂಟ್ ಹೇಳಿದರೆ ಡ್ಯೂರಿಂಗ್ ದ ಇಯರ್, ಆ ಒಂದು ವರ್ಷ ಸಬ್ಸಿಡರಿ ಲಿಮಿಟೆಡ್ ಅರ್ನ್ ಮಾಡಿರೋದು 2 ಲ್ಯಾಕ್ ರುಪೀಸ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಆ ವರ್ಷ ಅಕ್ವೈರ್ ಮಾಡ್ಕೊಳ್ಳೋ ವರ್ಷ ಸಬ್ಸಿಡರಿ ಕಂಪನಿ 2 ಲಕ್ಷ ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ ಅಂತ ಹೇಳಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ರಿಟೈನ್ಡ್ ಅರ್ನಿಂಗ್ಸ್ ಬರೀ 10 ಲಕ್ಷ ಹೋಲ್ಡಿಂಗ್ ಕಂಪನಿದ್ ಏನಿದೆಯೋ ಅದನ್ನ ಡೈರೆಕ್ಟ್ ಆಗಿ ತಗೊಳ್ತಿದೆ. ಬಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಈ ಪಾಯಿಂಟ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈ ಪಾಯಿಂಟ್ ಕೊಟ್ಟಿರೋದ್ರಿಂದ, ಆ ವರ್ಷ ಅರ್ನು ಮಾಡೋದು ಕೊಟ್ಟಿರೋದ್ರಿಂದ ನಾವು ರಿಟೈನ್ಡ್ ಅರ್ನಿಂಗ್ಸ್ ಅನ್ನ ಹೊಸದಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಯಾವ ತರ ಅಂತ ಹೇಳಿದ್ರೆ ಫಸ್ಟ್ ಈಗ ರಿಟೈನ್ಡ್ ಅರ್ನಿಂಗ್ಸ್ ಆಫ್ ಪೇರೆಂಟ್ ಕಂಪನಿ. ಈಗ ಪೇರೆಂಟ್ ಕಂಪನಿದು ರಿಟೈನ್ಡ್ ಅರ್ನಿಂಗ್ಸ್ ಕ್ವಶನ್ ಅಲ್ಲಿ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂದ್ರೆ 10 ಲ್ಯಾಕ್ ರುಪೀಸ್ ಇದೆ, ನಮ್ಗೆ ಆಲ್ರೆಡಿ ಗೊತ್ತು 10 ಲಕ್ಷ ಇದೆ. ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ವ್ಯಾಲ್ಯೂನ ತಗೋಬೇಕು. ಜಸ್ಟ್ ನಿಮ್ಗೆ ಇಲ್ಲಿ ಬರ್ದಿರ್ತೀನಿ, ದಟ್ ಈಸ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ 10 ಲಕ್ಷ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ವ್ಯಾಲ್ಯೂ 10 ಲಕ್ಷ ತಗೊಂಡಿದೀವಿ. ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಏನನ್ನ ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅಡಿಷನಲ್ ರಿಟೈನ್ಡ್ ಅರ್ನಿಂಗ್ಸ್. ಸೊ ನೋಡಿ, ಅಡಿಷನಲ್ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳಿದ್ರೆ ಇದು ಎಲ್ಲಿದೆ, ಎಷ್ಟು ಅಮೌಂಟ್, ಯಾವ ತರ ನಾವು ತಗೋಬೇಕು ಅಂತ ಹೇಳಿದ್ರೆ ನೋಡಿ, ಕ್ವಶನ್ ಅಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಡ್ಯೂರಿಂಗ್ ದ ಇಯರ್, ಈ ಒಂದು ವರ್ಷ ಸಬ್ಸಿಡರಿ ಲಿಮಿಟೆಡ್ ಅರ್ನು ಮಾಡಿರೋ ಪ್ರಾಫಿಟ್ ಎಷ್ಟಪ್ಪ ಅಂದ್ರೆ 2 ಲಕ್ಷ ಮಾತ್ರನೇ ಈ ಒಂದು ವರ್ಷ ಅವರು ಅರ್ನು ಮಾಡಿದ್ದಾರೆ ಅಂತ ಅರ್ಥ. ಬಟ್ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ರೆ ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಎಷ್ಟು ಸಬ್ಸಿಡರಿ ಕಂಪನಿಲಿ ತೋರಿಸ್ತಾ ಇದ್ದೀನಿ, 3 ಲಕ್ಷ ತೋರಿಸ್ತಾ ಇದ್ದೀನಿ, ಕರೆಕ್ಟಾ? ಅಂದ್ರೆ ಈ ವರ್ಷ ಅರ್ನು ಮಾಡಿರೋದು 2 ಲಕ್ಷ, ಬಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾ ಇರೋದು 3 ಲಕ್ಷ. ಅಂದ್ರೆ 1 ಲಕ್ಷ ಹಿಂದೆಗಡೆನೆ ಅರ್ನು ಮಾಡಿದ್ದಾರೆ ಅಂತ ಅರ್ಥ. ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಹಿಂದೆನೆ 1 ಲಕ್ಷ ಅರ್ನು ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ನೀವು ಈ ಅಡಿಷನಲ್ ರಿಟೈನ್ಡ್ ಅರ್ನಿಂಗ್ಸ್ ಏನಿದೆ 1 ಲ್ಯಾಕ್ ರುಪೀಸ್ನ ನೀವು ಹೋಲ್ಡಿಂಗ್ ಕಂಪನಿಗೆ ನೀವು ಆಡ್ ಮಾಡಬೇಕಾಗುತ್ತೆ. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀರಾ ಅಂದ್ರೆ ನೋಡಿ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಸಬ್ಸಿಡರಿ ಲಿಮಿಟೆಡ್ದು 3 ಲ್ಯಾಕ್ ರುಪೀಸ್ ರಿಟೈನ್ಡ್ ಅರ್ನಿಂಗ್ಸ್ ಇದೆ. ಇದರಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಈ ವರ್ಷದ ರಿಟೈನ್ಡ್ ಅರ್ನಿಂಗ್ಸ್, ಈ ವರ್ಷದ ಅರ್ನಿಂಗ್ಸ್ ಎಷ್ಟಿದೆಯಪ್ಪ ಅಂದ್ರೆ 2 ಲ್ಯಾಕ್ ರುಪೀಸ್ ಮಾತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವರ್ಷ 2 ಲ್ಯಾಕ್ ರುಪೀಸ್ ಆದ್ರೆ ಇನ್ನ 1 ಲ್ಯಾಕ್ ರುಪೀಸು ಹಿಂದಿನ ವರ್ಷದ 1 ಲ್ಯಾಕ್ ರುಪೀಸ್ ಆಗೇ ಇರುತ್ತೆ. ಈ 1 ಲ್ಯಾಕ್ ರುಪೀಸ್ ಏನಿದೆ ಅಡಿಷನಲ್ ರಿಟೈನ್ಡ್ ಅರ್ನಿಂಗ್ಸ್, ಇದು 1 ಲಕ್ಷ ಅಲ್ಲಿ ತೋರಿಸಿಲ್ಲ. ಹಾಗಾಗಿ 1 ಲಕ್ಷನ ನೀವು ಇಲ್ಲಿ ತಗೋಬೇಕಾಗುತ್ತೆ. ಸೊ ಯಾಕೆಂದ್ರೆ ಅದು ಕ್ಯಾಪಿಟಲ್ ಪ್ರಾಫಿಟ್ ಅನ್ನ ಮಾಡಬೇಕಾದ್ರೆ ಶೇರ್ ಮಾಡಲೇಬೇಕು ನೀವು.
ಬಿಫೋರ್ ದಿ ಅಕ್ವಿಜೇಷನ್ ಆಫ್ ಡೇಟ್ ಹೋಲ್ಡಿಂಗ್ ಕಂಪನಿಗೂ ಕೊಡಬೇಕು, ಮೈನಾರಿಟಿಗೂ ಕೊಡಬೇಕು. ಬಟ್ ಬಿಫೋರ್ ದಿ ಅಕ್ವಿಜೇಷನ್ ಡೇಟ್ ಎಷ್ಟಿದೆ ಅಂತ ನನಗೆ ಹೇಳಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಹೇಳಿರೋದ್ರಿಂದ ನಾವೇನ್ ಮಾಡಬೇಕು ಅಂದ್ರೆ 2 lakh rupees ಈ ವರ್ಷದಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 3 ಲಕ್ಷ ಇದೆ, 1 ಲಕ್ಷ ಹಿಂದಿನ ವರ್ಷದ್ದು ಅಂತ ಅರ್ಥ. ಅದು ಕ್ಯಾಪಿಟಲ್ ಪ್ರಾಫಿಟ್ಗೆ ಹ್ಯಾಡ್ ಮಾಡಬೇಕು ಅಂದ್ರೆ ಹೋಲ್ಡಿಂಗ್ ಕಂಪನಿಗೆ ಅಡ್ಜಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ 3 lakh rupees ಅಲ್ಲಿ 2 lakh rupees ನ ಲೆಸ್ ಮಾಡ್ಕೊಂಡ್ರೆ ಇನ್ನು 1 lakh rupees ಬರುತ್ತೆ. ಈ 1 lakh rupees ಅಲ್ಲಿ ಮೇಲೆ ನೀವು 80% ಅಕ್ವೈರ್ ಮಾಡ್ಕೊಂಡಿಂದ 80% ಪ್ರಾಫಿಟ್ ಅನ್ನ ಇವ್ರಿಗೆ ಶೇರ್ ಮಾಡಬೇಕು. ಸೊ 1 lakh ಮೇಲೆ 80% ಅನ್ನ ಮಾಡಿದ್ರೆ ಸೊ ಎಷ್ಟು ಬರುತ್ತಪ್ಪ ಅಂದ್ರೆ 80,000 ಬರುತ್ತೆ. ಈ 80,000 ನೀವು ಅಡಿಷನಲ್ ರಿಟೈನ್ಡ್ ಅರ್ನಿಂಗ್ಸ್ ಅಲ್ಲಿ ತಗೋಬೇಕಾಗುತ್ತೆ, ಸರಿನಾ? ಅದಾದ್ಮೇಲೆ ನೆಕ್ಸ್ಟ್ ನೀವು ಇನ್ನೇನು ಆಡ್ ಮಾಡಬೇಕು ಅಂದ್ರೆ ಈ ವರ್ಷ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ ಅಂತ ಸಪರೇಟ್ ಆಗಿ ಹೇಳಿದ್ದಾರೆ. ದಟ್ ಇಸ್ ಪ್ರಾಫಿಟ್ ಅರ್ನಡ್ ಡ್ಯೂರಿಂಗ್ ದಿ ಇಯರ್. ಈ ವರ್ಷ ಎಷ್ಟು ಅರ್ನ್ ಮಾಡೋದಪ್ಪ ಅಂದ್ರೆ 2 lakh rupees ಅಂತ ಹೇಳಿದರೆ, ಈ 2 lakh rupees ಪ್ರಾಫಿಟ್ ಏನು ಅರ್ನ್ ಮಾಡಿದ್ದಾರೆ, ಸೊ ಈ 2 lakh rupees ಅಲ್ಲಿ ನಾವು ಎಷ್ಟು ಪರ್ಸೆಂಟ್ ಕೊಡಬೇಕಪ್ಪ ಅಂತ ಹೇಳಿದ್ರೆ 80% ಅಕ್ವೈರ್ ಮಾಡ್ಕೊಂಡ್ರೆ 80% ಅನ್ನು ನೀವು ಇಲ್ಲೂ ಕೂಡ ಶೇರ್ ಮಾಡಬೇಕು. ಸೊ 80% ಶೇರ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಸೊ 1,60,000 ಹೋಲ್ಡಿಂಗ್ ಕಂಪನಿಗೆ ಹೋಗುತ್ತೆ. ಬಿಕಾಸ್ ಅವ್ರು ಅಕ್ವೈರ್ ಮಾಡ್ಕೊಂಡು 80% ಆಗಿರೋದ್ರಿಂದ ಆ ವರ್ಷದ ಪ್ರಾಫಿಟ್ ರೆವಿನ್ಯೂ ಪ್ರಾಫಿಟ್ ಅಂತ ಏನು ಕರಿತೀವಿ, ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಅಂತ ಏನು ಕರಿತೀವಿ, ಅದನ್ನು ಕೂಡ ನಾವು ಆಡ್ ಮಾಡಬೇಕಾಗುತ್ತೆ. ಸೊ ಈಗ ನೀವು ಈ ಮೂರು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡಾಗ ನಿಮಗೆ ರಿಯಲ್ ರಿಟೈನ್ ಅರ್ನಿಂಗ್ಸ್ ನಿಮಗೆ ಸಿಗುತ್ತೆ. ಸೊ ಈ ಮೂರು ಟೋಟಲ್ ಮಾಡಿದ್ರೆ ಸೊ 10,80 ಪ್ಲಸ್ 1,60,000 ಆಡ್ ಮಾಡಿದ್ರೆ ನಮಗೆ 12,40,000 ಬರುತ್ತೆ. ದಿಸ್ ಇಸ್ ಟೋಟಲ್ 12,40,000 ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕರಿತೀವಿ. ಸೊ ಇದು ಹೀಗೆ ಮಾಡಬೇಕು. ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, 100% ಆಗೇ ಆಗುತ್ತೆ. ಸೊ ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಹಾಗಾಗಿ ರಿಟೈನ್ಡ್ ಅರ್ನಿಂಗ್ಸ್ ಎಷ್ಟಪ್ಪ ಅಂದ್ರೆ 12,40,000. ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 10 ಲಕ್ಷ ಕೊಟ್ಟಿದ್ದ, ನಾವು 10 ಲಕ್ಷ ತಗೋಬಾರ್ದು, ಈ ತರ ತಗೋಬೇಕು. ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ ಹೇಳಿರೋದ್ರಿಂದನೇ ನಾವು ಸೊ ಈ ತರ ಟ್ರೀಟ್ ಮಾಡಿರ್ತಕ್ಕದ್ದು. ಈಗ ಟೋಟಲ್ ಮಾಡ್ಕೊಂಡ್ರೆ ನನಗೆ 12,40,000 ಬರುತ್ತೆ. ಸಪೋಸ್ ಆ ಅಡ್ಜಸ್ಟ್ಮೆಂಟೇ ಕೊಟ್ಟಿಲ್ಲ ಸರ್ ಅಂತ ಹೇಳಿದ್ರೆ ನೀವು 10 ಲಕ್ಷ ಡೈರೆಕ್ಟ್ ಆಗಿ ತಗೋಬಹುದಿತ್ತು, ಅವಾಗ ಯಾವುದು ಕನ್ಸಿಡರ್ ಮಾಡ್ತಿರ್ಲಿಲ್ಲ. ಸೊ ಈ ವರ್ಷ ಅರ್ನ್ ಮಾಡೋದು ಎಷ್ಟು ಅಂತ ಸ್ಪೆಸಿಫಿಕ್ ಆಗಿ ಹೇಳಿರೋದ್ರಿಂದ ನಾವು ಆ 3 lakh ಅಲ್ಲಿ ಫಸ್ಟ್ 2 lakh ನ ಲೆಸ್ ಮಾಡಿಕೊಂಡು 1 lakh ಪ್ರೀ ಕೊಡಬೇಕು, ಇನ್ನು 2 lakh ಪ್ರಾಫಿಟ್ ಶೇರ್ ಮಾಡಬೇಕಾಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಇನ್ನೇನಾದ್ರೂ ಇದೆಯಾ ಅಂತ ಹೇಳಿದ್ರೆ ಸೊ ರಿಟೈನ್ಡ್ ಅರ್ನಿಂಗ್ಸ್ ಆದ್ಮೇಲೆ ಟ್ರೇಡ್ ಪೇಯಬಲ್ ಇದೆ. ಟ್ರೇಡ್ ಪೇಯಬಲ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ತಗೊಳ್ತೀನಿ. 5 lakh ಪ್ಲಸ್ 2 lakh ಇರ್ತಕ್ಕಂಥದ್ದು. ಸೊ ಡೈರೆಕ್ಟ್ ಆಗಿ ತಗೊಳ್ಳಿ. ಟ್ರೇಡ್ ಪೇಯಬಲ್ 5 lakh ಹೋಲ್ಡಿಂಗ್ ಕಂಪನಿಲಿದೆ. ಸೊ ಟೋಟಲ್ ಮಾಡ್ಕೊಳ್ಳಿ. 5 lakh ಪ್ಲಸ್ 2 lakh ಎರಡು ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಟೋಟಲ್ ಎಷ್ಟು ಬರುತ್ತಪ್ಪ ಅಂದ್ರೆ 7 lakh rupees ಟೋಟಲ್ ಸಿಗುತ್ತೆ. ಇದು ಟ್ರೇಡ್ ಪೇಯಬಲ್ಗೆ ಇರ್ತಕ್ಕಂಥದ್ದು. ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್, ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್. ಅಂಡ್ ಅದರ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಅದರ್ ಲಯಬಿಲಿಟೀಸ್ 10 lakh ಮತ್ತೆ 2 lakh ಕೊಟ್ಟಿದ್ದಾರೆ. ಸೊ ಅದರ್ ಲಯಬಿಲಿಟೀಸ್ ಹೋಲ್ಡಿಂಗ್ ಕಂಪನಿ 10 lakh rupees ಇದೆ. ಸೊ ಇಲ್ಲಿ ಬಂದು ಸಬ್ಸಿಡರಿ ಕಂಪನಿ ಬಂದು 2 lakh rupees ಕೊಟ್ಟಿದ್ದಾರೆ. ಟೋಟಲ್ ಮಾಡ್ಕೊಂಡ್ರೆ 12 lakh rupees ಸಿಗುತ್ತೆ. ಸೊ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಸೆಟ್ಸ್ ಎಲ್ಲ ಲಯಬಿಲಿಟಿನ ತಗೊಂಡಿರ್ತಕ್ಕಂಥದ್ದು. ಇನ್ನೇನ್ ಬಿಟ್ಟಿದೀವಿ ಅಂತ ಹೇಳಿದ್ರೆ ನೋಡಿ, ಕ್ವಶನ್ಸ್ ಅಲ್ಲಿ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವುದು ಕೂಡ ನಾವು ಬಿಟ್ಟಿಲ್ಲ. ಸೊ ಅಸೆಟ್ಸ್ ತಗೊಂಡಿದೀವಿ, ಲಯಬಿಲಿಟೀಸ್ ತಗೊಂಡಿದೀವಿ. ಬಟ್ ಇನ್ನೊಂದು ಇನ್ಫಾರ್ಮೇಶನ್ಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಲೇಬೇಕು, ಅದು ಮ್ಯಾಂಡೇಟರಿ. ಯಾವ್ದಪ್ಪ ಅಂದ್ರೆ ಅದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಇದನ್ನ ನಾನು ನೋಟ್ 3 ನಲ್ಲಿ ತೋರಿಸ್ತೀನಿ. ದಟ್ ಇಸ್ ನೋಟ್ 3 ಅಂತ ಟ್ರೀಟ್ ಮಾಡಿ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಹೇಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಇಂಟ್ರೆಸ್ಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಹೇಗ್ ಮಾಡಬೇಕು ಅಂತ ಹೇಳಿದ್ರೆ, ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂತ ಹೇಳಿದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅವರೇ ಕೊಟ್ಟಿದ್ದಾರೆ ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2,40,000 ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ತಗೊಳಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಅಡ್ಜಸ್ಟ್ಮೆಂಟ್ ರಿಲೇಟಿಂಗ್ ಟು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ಗೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ. ಸೊ ಏನಪ್ಪ ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್, ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್, ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಅವ್ರು ಕೊಟ್ಟಿದ್ದಾರೆ. ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಕೊಟ್ಟಿದ್ದಾರೆ. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು. ಇದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಡ್, ಏನನ್ನ ಆಡ್ ಮಾಡಬೇಕು ಅಂದ್ರೆ ನೋಡಿ, ಈ ವರ್ಷದ ಪ್ರಾಫಿಟ್ ಅರ್ನ್ ಮಾಡಿದ್ದೀನಿ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಡ್ಯೂರಿಂಗ್ ದ ಇಯರ್ ಈ ವರ್ಷ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದಾರಂತೆ. ಸೊ ಡ್ಯೂರಿಂಗ್ ದ ಇಯರ್ ಈ ವರ್ಷ ಪ್ರಾಫಿಟ್ ಅರ್ನ್ ಮಾಡೋದು 2 lakh rupees. ಈ ವರ್ಷ ಅರ್ನ್ ಮಾಡೋದು, ಈ ವರ್ಷ ಅರ್ನ್ ಮಾಡಿದ್ದಾರೆ ಅಂದ್ರೆ ಅದು NCI ನಲ್ಲಿ ಹ್ಯಾಡ್ ಆಗಿರೋದಿಲ್ಲ. ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ ನೋಡಿ.
ಸೊ ಏನು ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 2 lakh ಅಲ್ಲಿ 80% ನಾನು ಹೋಲ್ಡಿಂಗ್ ಕಂಪನಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಸೊ ಇನ್ನು 20% ನಾನು ಮೈನಾರಿಟಿ ಕೊಡಬೇಕಾಗುತ್ತೆ. ಸೊ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಏನಿದೆ, ಸೊ ಔಟ್ ಆಫ್ 2 lakh rupees ಏನು ಕೊಟ್ಟಿದ್ದಾರೆ, ಈ 2 lakh rupees ಅಲ್ಲಿ ನಾನು ಮೈನಾರಿಟಿಗೆ 20% ಅನ್ನ ಕೊಡಬೇಕು. ಈ 20% ಹೆಂಗ್ ಬಂತು ಅಂತ ಗೊತ್ತಿದ್ಯಾ? ಹೋಲ್ಡಿಂಗ್ ಕಂಪನಿ 80% ಅಕ್ವೈರ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಇನ್ನು ಬ್ಯಾಲೆನ್ಸ್ ಬರೋದೇ 20%, ಅದು ಮೈನಾರಿಟಿಗೆ ಹೋಗ್ತಕ್ಕಂಥದ್ದು. ಡೈರೆಕ್ಟ್ ಆಗಿ ನೀವು 20% ಅನ್ನ ತಗೋಬಹುದು. ಸೊ ಈಗ ನೀವು ಈ 2 lakh ಮೇಲೆ 20% ಅನ್ನ ಮಾಡಿದ್ರೆ, ಸೊ 2 lakh ಮೇಲೆ ನೀವು 20% ಅನ್ನ ಮಾಡಿದ್ರೆ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 40,000 rupees ಬರುತ್ತೆ. ಸೊ 40,000 rupees ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ನೀವು ಇಲ್ಲಿ ಆಡ್ ಮಾಡಬೇಕು, 40,000. ಅದಾದ್ಮೇಲೆ ನೀವು ಇನ್ನೇನ ತಗೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಇನ್ನ ಒಂದು ಇನ್ಫಾರ್ಮೇಶನ್ಸ್ ಅನ್ನ ನೀವು ತಗೋಬೇಕಾಗುತ್ತೆ. ಏನಪ್ಪಾ ಅಂದ್ರೆ ದಟ್ ಈಸ್ ರಿಟೈನ್ಡ್ ಅರ್ನಿಂಗ್ಸ್. ಆಡ್ ರಿಟೈನ್ಡ್ ಅರ್ನಿಂಗ್ಸ್ ಎಷ್ಟಪ್ಪ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳಿದ್ರೆ 1 lakh rupees. ದಟ್ ಈಸ್ ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದೀವಲ್ವಾ. ಏನಪ್ಪಾ ಅಂದ್ರೆ ಟೋಟಲ್ ಇರೋದು ಬ್ಯಾಲೆನ್ಸ್ ಶೀಟ್ ಅಲ್ಲಿ 3 lakh. ಇದರಲ್ಲಿ ಈ ವರ್ಷದ ಪ್ರಾಫಿಟ್ ಅರ್ನ್ ಮಾಡಿರೋದು 2 lakh rupees ಏನ್ ಅರ್ನ್ ಮಾಡಿದ್ದಾರೆ, ಇದನ್ನ ಲೆಸ್ ಮಾಡ್ಕೊಂಡ್ರೆ ಇನ್ನ ಬ್ಯಾಲೆನ್ಸ್ 1 lakh rupees ಏನ್ ಬರುತ್ತೆ, ಇದ್ರ ಮೇಲೆ ನೀವು 20% ಅನ್ನ ಕೊಡಬೇಕು. ಸೊ ಈ 1 lakh ಮೇಲೆ 20% ಅನ್ನ ಮಾಡಿದ್ರೆ ನಿಮಗೆ 20,000 ನಿಮಗೆ ಸೊ ರಿಟೈನ್ಡ್ ಅರ್ನಿಂಗ್ಸ್ ಪ್ರಾಫಿಟ್ ಸಿಗ್ತಾ ಹೋಗುತ್ತೆ. ಈಗ ಇಷ್ಟು ನೀವು ಆಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಟೋಟಲ್ 3 lakh rupees ನಿಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಇದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ಗೆ ಇರ್ತಕ್ಕಂಥದ್ದು. ಇದನ್ನು ನಾವು NC ಅಂತ ಕರಿತೀವಿ. ಈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ನೀವು ಸೊ ಇಲ್ಲಿ 3 lakh ಅಲ್ಲಿ ತಗೋಬೇಕಾಗುತ್ತೆ. ರುಪೀಸ್ ತಗೊಳ್ಳಿ. ಸೊ ಸಬ್ಸಿಡಿಯಲ್ಲಿ ಬರೋಲ್ಲ, ಟೋಟಲ್ ಕಾಲಮ್ ಅಲ್ಲಿ 3 lakh rupees ಅನ್ನ ತಗೋಬೇಕಾಗುತ್ತೆ. ಸೊ ಇನ್ಯಾವುದು ಇಲ್ಲ ಕ್ವಶನ್ಸ್ ಅಲ್ಲಿ, ಇಷ್ಟೇ ಇರ್ತಕ್ಕಂಥದ್ದು. ಈಗ ನೀವು ಟೋಟಲ್ ಮಾಡಿ ಇಷ್ಟು ಅಮೌಂಟ್ ಅನ್ನ ಟೋಟಲ್ ಮಾಡಿದ್ರೆ ನಿಮ್ಗೆ ಎಸ್ ಬರ್ತಪ್ಪ ಅಂದ್ರೆ 49,40,000 rupees ಸಿಗುತ್ತೆ. ಸೊ ಇದನ್ನ ನಾವು ಟೋಟಲ್ ಲಯಬಿಲಿಟೀಸ್ ಅಂತ ಕರಿತಾ ಹೋಗ್ತೀವಿ. ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ಸೊ ಇದು ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ಸೊ ಇದು ಕ್ವಶನ್ ಪೇಪರ್ ಅಲ್ಲಿ ರಾಂಗ್ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಅನ್ನ. ಹಾಗಾಗಿ ನಿಮ್ಗೆ ಅಲ್ಲಿ ಆನ್ಸರ್ಸ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಮಿಸ್ಟೇಕ್ ಇದೆ. ಬಟ್ ಇದನ್ನ ನಾವು ಅಡ್ಜಸ್ಟ್ ಮಾಡಿಕೊಂಡು ಸೊ ಅದು ಇದು ರೆಕಾರ್ಡ್ಸ್ ನ ರೆಫರ್ ಮಾಡಿಕೊಂಡು ಅಪ್ಡೇಟ್ ಮಾಡಿರ್ತಕ್ಕಂಥ ಆನ್ಸರ್ಸ್. ಸೊ ಅಟ್ಲೀಸ್ಟ್ ನಿಮಗೆ ಈ ತರ ಮಿಸ್ಟೇಕ್ಸ್ ಇದ್ದಾಗ ಕ್ವಶನ್ ಪೇಪರ್ ಅಲ್ಲಿ ಏನೋ ಮಿಸ್ಟೇಕ್ಸ್ ಇದ್ರೆ ಮ್ಯಾಕ್ಸಿಮಮ್ ಆನ್ಸರ್ಸ್ ಅನ್ನ ನೀವು ಪಡಿಬಹುದು. ಸೊ ಅದು ಬಟ್ ಅದು ಆನ್ಸರ್ಸ್ ಅನ್ನ ನೀವು ಮಾಡಬೇಕಾಗುತ್ತೆ. ಸೊ ನಾನು ಹೇಳಿದಾಗೆ ಕನ್ಸಾಲಿಡೇಟೆಡ್ ಮಾಡ್ತೀರಾ ಅಂದ್ರೆ ಈ ತರ ನೀವು ಟ್ರಿಕ್ಸ್ ಅನ್ನ ಯೂಸ್ ಮಾಡಿ ಎರಡು ಆಡ್ ಮಾಡ್ಕೊಂಡು ಹೋಗಿ. ಅಸೆಟ್ ಸೈಡ್ ನೀವು ಗುಡ್ವಿಲ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಲಯಬಿಲಿಟಿ ಸೈಡ್ ಮ್ಯಾಕ್ಸಿಮಮ್ NC ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಅಷ್ಟೇ ಇರ್ತಕ್ಕಂಥದ್ದು, ಸರಿನಾ? ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಟೋಟಲ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಆನ್ಸರ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಈ ಅಡ್ಜಸ್ಟ್ಮೆಂಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದಿದ್ರೆ ನಾನು NCA ಏನಿದೆಯೋ ಅದನ್ನ ಡೈರೆಕ್ಟ್ ಆಗಿ ಹಾಗೆ ತಗೊಳ್ತಿದ್ದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ NCA ತಗೊಳ್ತಿದ್ದೆ. ಅದೇ ತರ ರಿಟೈನ್ಡ್ ಅರ್ನಿಂಗ್ಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆಯೋ ಅದೇ ತಗೊಳ್ತಿದೆ, ಈ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದಿದ್ರೆ. ಬಟ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನೀವು ರಿಟೈನ್ಡ್ ಅರ್ನಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ನೀವು NCA ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ, ಸರಿನಾ? ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಬಂದೇ ಬರುತ್ತೆ. ಸೊ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಐ ವುಡ್ ಲೈಕ್ ಟು ಎಕ್ಸ್ಪ್ಲೈನ್ ಅಗೈನ್ ಫಾರ್ ಯು ಪೀಪಲ್. ಓಕೆ, ಸೊ ಥ್ಯಾಂಕ್ ಯು.